जसं आपण फिल्म्स वगैरे मध्ये पण पाहतो आणि आपण आपल्या पौराणिक कथेमध्ये सुद्धा ऐकलेलं आहे की राम सेतूचा दगड हा पाण्यावर ते तरंगतो, तो तिथे तो दगड ठेवलेला आणि तो पाहून खरोखर मनाला एवढं छान वाटलं. इतकं आंजनेयन ಎಂಟ್ರೆನ್ಸ್ ಗುಡಿದ ರಾಮನ ಮೂರ್ತಿ ಐತ್ರಿ ಇಲ್ಲಿ ಎಂಟ್ರೆನ್ಸ್ ಗ. ಶ್ರೀರಾಮಚಂದ್ರ ಕಿ ಜೈ. ನೋಡ್ಬೋದ್ರಿ ನೀವು ಗಣಪತಿ ಗತೆ ಸ್ಟ್ಯಾಚು ಐತಿ ನೋಡ್ರಿ, ಕಲ್ ಮೇಲೆ ಸೇಮ್ ಗಣಪತಿ ಮೂಡೈತಿ ನೋಡ್ರಿ. ಅಲ್ಲಿ ಕಾಯಿ ಹೊಡಿದಾರ, ಹಿಂಗ್ ಪೂಜೆ ತರ ಐತಿ. ಅಕ್ಕಲ್ ಅಂಜನಾದ್ರಿ ಬೆಟ್ಟ ಹೊಂಟಿದೀವಿ. ಇವತ್ತು ಬಾಳ ಅಡ್ಡಾಡೋರಿ, ಬಾಳ ಅಡ್ಡಾಡೋರಿ. ಅದ್ರ 500 ಮೆಟ್ಲು ಅದಾವ್ರಿ ಅಂಜನಾದ್ರಿ ಬೆಟ್ಟದಾಗ. ನೀ 500 ಮೆಟ್ಟ ಹತ್ತಿ ಹತ್ತೀನ್ರಿ ಫುಲ್. ಮತ್ತ ಆಗಳಾರ ಹತ್ತಂಗಿಲ್ಲ ಅನ್ನತಿದ್ಲೆ, ವಿಡಿಯೋ ಮಾಡಿ ಹೋಗಿದ್ದಪ್ಪ ಎಲ್ಲ. ನಮ್ಗೆ ಆಗಂಗಿಲ್ಲ 500 ಮೆಟ್ಲ ಹತ್ತಂಗಿಲ್ಲ ಅನ್ನತಿದ್ಲೆ, ಎಲ್ಲ ಸುಳ್ಳು ಹೇಳ್ತಾನ್ರಿ. ಆಗಳಾರ ಹತ್ತಂಗಿಲ್ಲ ಅಂದನ್ರಿ, ಈಗ ಹತ್ತನ ಅನ್ನತಾನ್ರಿ. ಸೊ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ನಾವೀಗ ಬ್ಲಾಗ್ ಎಲ್ಲಿ ಚಾಲು ಮಾಡತ್ತಿದ್ರಿಪ್ಪ ಅಂದ್ರೆ ಆಂಜನೇಯ ಗುಡ್ಡಕ್ಕೆ ರೀ. ಅಂಜನಾದ್ರಿ ಗುಡ್ಡಕ್ಕೆ ಬಂದಿದ್ದು ರೀ. ಸೊ ಈಗ ಹೋಗೋಣತ್ತ, ದರ್ಶನ ಮಾಡಿರತ್ತ. ಬ್ಲಾಗ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗ್ತಾವ್ರಿ. ಇದು ಟ್ರಿಪ್ದು ಎಲ್ಲ ಅಂದ್ರೆ ಬ್ಲಾಗದು ಭಾಳ ಲೆಂತ್ ಆಗತ್ತಿದ್ಲಕ್ಕ ರೀ. ಅದಕ್ಕೆ ಎಲ್ಲರೂ ಬರತ್ತಾರೆ. ಈಗ ಹೋಗೋಣತ್ರ. ಇಲ್ಲಿ ಹಿಂಗೆ ಹೋದ್ 500 ಏನೋ 550 570 ಮೆಟ್ಲನ ರೀ. ಬರೀ ಹತ್ತುನತ್ತ ಸಿಗೋನತ್ ಬರ್ರಿ. ನಿಮಗೆ ಕಾರ್ ಪಾರ್ಕಿಂಗ್ ಐತ್ರಿ ಇಲ್ಲಿ. ಕಾರ್ ಪಾರ್ಕಿಂಗ್ದಿಂದ ನೋಡ್ಬೋದ್ರಿ ಅಷ್ಟು ಹೈಟ್ ಐತೆ ಅಂದ್ ಗುಡಿ. ಅದು ದೇವ್ರ ಗುಡಿ ಐತ್ರಿ. ಇಲ್ಲಿ ಮಂದಿ ಎಲ್ಲ ಹತ್ತಾತಾರಿ. ಟೈಮ್ 2:30 ಸುಮಾರು ಆಗೈತ್ರಿ. ಬಿಸಿಲು ಅಂತೂ ಹೆವಿ ಹೊಡಿಯತೈತ್ರಿ. ಬರೀ ಈಗ ಹತ್ತುನತ್ ದೇವ್ರ ಗುಡಿ ಸಿಗೋನತ್ ಬರ್ರಿ. ನಿಮಗೆ ನೋಡ್ರಿ ಬಿಸಿಲು ನೋಡ್ರಿ ಗೊತ್ತಾಗ್ತೈತಿ ನೋಡ್ರಿ ಹೆಂಗೈತಿ ಫುಲ್. 5 minutes later. ನಾವೀಗ ಎಲ್ಲಿ ಬಂದಿದ್ರಿಪ್ಪ ಅಂದ್ರೆ ಆಂಜನೇಯ ದೇವ್ರ ಗುಡಿಗೆ. ಇವ್ರು ನೋಡ್ರಿ ಹೆಂಗೆ ಕೂತಾರು. ನಾವು ಶಾಲ್ಗಿಲ್ ಹಾಕೊಂಡು ಫುಲ್ ಎಲ್ಲ ರೆಡಿ ಆಗೈತ್ರಿ. ತೆಂಗಿನಕಾಯಿ ಕಾಯಿರ ತೊಗೊಂಡು ಹೋಗೋಣತ್ತ. ನಮ್ಮ ರಂಜನ್ ನೋಡ್ರಿ ಫುಲ್ ಸುಸ್ತಾಗೈತ್ರಿ. ಏನು ಗುಡ್ಡ ಹತ್ತದೈತ್ರಿ. 500 ಮೆಟ್ಲ ಹೆಂಗೆ ಹತ್ತಾನ ಒಟ್ಟ ಗೊತ್ತಿಲ್ರಿ. ಹೋಗೋಣತ್ ಬರೀ. ಹಿಂಗೆಲ್ಲ ಮಾರ್ಕೆಟ್ ಐತಿ ನೋಡ್ರಿ, ಅಲ್ಲಿ ತೋರಿಸ್ತೈತಿ ನಿಮ್ಗೆ. ಹಿಂಗೆಲ್ಲ ಗುಡಿ ಕಡೆ ಮಸ್ತ್ ಐತ್ರಿ ಪ್ಲೇಸ್. ಒಂದು ಸತಿ ಬಂದು ವಿಸಿಟ್ ಎಲ್ಲರೂ ಕೊಡ್ರಿ. ಸಿಗೋಣತ್ ಬೈ. ಕಾಯಿ ತೊಗೊಂಡ್ರಿ, ಅಲ್ಲಿ ತೊಗೋತಾರೆ, ಅಲ್ಲಿ ತೊಗೊಂಡ್ರಿ. ಬರೀ ದೇವ್ರಿಗೆ ತೊಗೊಂಡ್ರಿ. ಇಲ್ಲಿ ಸ್ವಲ್ಪ ಏನ್ರ ಲೈಟ್ ಆಗಿ ತಿಂದ ದೇವ್ರಿಗೆ ತೊಗೊಂಡು ಬರ್ರಿ. ನೋಡ್ರಿ ಆಂಜನೇಯನ ಎಂಟ್ರೆನ್ಸ್ ಗುಡಿದ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಐತ್ರಿ. ಹಿಂಗೈತಿ ನೋಡ್ರಿ. ಇಲ್ಲೆಲ್ಲ ಸುತ್ತಮುತ್ತ ಅಂಗಡಿಗಳು ಅದಾವ್ರಿ. ಕಡದೈತಿ ಬನ್ನಿ ಹೋಗೋಣತ್ ಬರ್ರಿ. ಬೆಟ್ಟ ಹತ್ತಾಕ ರೆಡಿ ಚಾಲು ಆಗೈತ್ರಿ. ಯಾರಿಗೆ ಎಟ್ಟು ನೀರು ಇರ್ತಾವ ಅನ್ನೋದು ಗೊತ್ತಿಲ್ರಿ. ಬರ್ರಿ ಹೋಗೋಣ. ಸರಿ ಇಲ್ಲಿ ನೋಡಿ, ಇಲ್ಲಿ ಪ್ರೊಫೆಷ್ನಲ್ ಏನು ತೆಗಿಯತ್ತಿತ್ತದ ಹೆಂಗೈತಿ ನೋಡಿ. ಇಲ್ಲ ಜನು ಮರ ಜೋಡಿ ಫ್ರೆಂಡ್ಸ್ ಹೆಂಗೈತಿ ನೋಡ್ರಿ. ರಾಮನ ಮೂರ್ತಿ ಐತ್ರಿ ಇಲ್ಲಿ ಎಂಟ್ರೆನ್ಸ್ಗ. ಇಲ್ಲಿ ಕಾಲ್ ತಗೋದ್ರಿ ಇಲ್ಲಿಂದ ಹೋಗುದು ನೋಡ್ರಿ. ಇಲ್ಲಿ ಮಂದಿ ಅಂತ ಫುಲ್ ಐತ್ರಿ. ರಾಕೇಶ್ ಮಾಮ ಬಂದಾರಿ. ಶ್ರೀರಾಮಚಂದ್ರ ಕಿ ಜೈ. ಫುಲ್ ಹೆವಿ ಇದನ್ನ ಮೋಟಿವೇಶನ್ ರೀ. ತಗೊಂಡ್ ಬರ್ರಿ. ಹಿಂಗೈತಿ ನೋಡ್ರಿ ಎಂಟ್ರೆನ್ಸ್ ಹೆಂಗೈತ್ರಿ. ಇಲ್ಲಿ ರಾಮನ ಮೂರ್ತಿ ಐತ್ರಿ. ಇಲ್ಲಿ ಮತ್ತೆ ಕಾಲಕಾಯಿ ತೊಗೊಂಡ್ ಬರ್ಬೇಕು. ಇನ್ಕೇಸ್ ಯಾರೋ ಹೊಸವಾಗಿ ಬಂದ್ರಿ ಇಲ್ಲಿ ಕಾಲಕಾಯಿ ತೊಗೊಂಡ್ ಇಲ್ಲೊಂದು ಫೋಟೋ ತೊಗೊಂಡ್ ಬರ್ರಿ. ಕೈ ಕಾಲು ನುಸುದು ಒನ್ಸ್ ಮೋರ್ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಒಂದು 20 ಮೆಟ್ಲೆ ಏರ್ಯಾರಿ. ಈಗ ಸುಸ್ತು ಚಾಲು ಆಗೈತ್ರಿ. ಗಂಡ ಹೆಂಡತಿ ನೋಡ್ಬೋದ್ರಿ. ನಮಗೇನು ಸುಸ್ತಿಲ್ರಿ. ಹೋಗುನತ್ ಬರ್ರಿ. ಊಟ ಇನ್ನ 500 ಮೆಟ್ಲ ಅದಾವ್ರಿ. 100 ಮೆಟ್ಲ ಏರಿದಕ್ಕೆ ಅವ್ರಂತೂ ಇನ್ನೂ ಬರ್ವಾರ್ರಿ. ಇವಂಗೂ ಸುಸ್ತಾಗೈತ್ರಿ ನೋಡ್ರಿ. ಮಂಗನಗಳು ಫುಲ್ ಅದಾವ್ರಿ ಇಲ್ಲಿ. ಲೊಗಟ್ ಬರ್ರಿ ಹೋಗೋಣ, ಟೈಮ್ ಆಗೈತೆ. ಚಲ ಆಗ ಹಳೆ ಹಂಪಿ ಕಾಣತೈತಿ ನೋಡ್ರಿ. ಅಲ್ಲಿ ಆಗ ದೇವ್ರ ಗುಡಿಗೆ ಹೋಗಿತ್ಲಕ್ರಿ. ಹೋದ್ ಬ್ಲಾಗ್ನಾಗ ಬಂದಿರ್ತೈತ್ರಿ ನೋಡ್ರಿ. ಅದ ಯಾವ್ದದ 5 minutes later. ಇಲ್ಲಿಂದ ವ್ಯೂ ಹೆಂಗೈತಿ ನೋಡ್ರಿ. ರಾಮ್ ಲಕ್ಷ್ಮಣ್ ಸೇತಾದೈತ್ರಿ. ನಾವೊಂದು ಸ್ವಲ್ಪ ರೆಸ್ಟಿಗೆ ಕೂತ್ರಿ. ಇಲ್ಲಿ ರೆಸ್ಟ್ ಮಾಡಿ ಹೋಗುಣ. ಈಗ 200 ಏನು ಮೆಟ್ಲ ಹತ್ತೈತ್ರಿ. ಈಗ ಇನ್ನೂ ಒಂದು 2-3 ಮಂದಿ ಬರೋರು ಅದಾರಿ. ಅವ್ರ ಸಂಬಂಧ ಕೂತ್ರಿ. ಇಲ್ಲಿಂದ ವ್ಯೂ ಎಟ್ ಮಸ್ತ್ ಕಾಣಿಸ್ತೈತಿ ನೋಡ್ರಿ. ಇನ್ನ ಮ್ಯಾಲ ಭಾರಿ ಕಾಣಿಸ್ತೈತ್ರಿ.
ಹೈಟ್ ಐತಿ ನೋಡ್ರಿ ಇದು ಅರ್ಧ ಬಂದೂರಿ ಇನ್ನು 100 ಮೆಟ್ಲೇನಿ 200 ಮೆಟ್ಲ ಅದಾವ್ರಿ ಹೈಟ್ ಅಂತ ಬಂದೂರಿ ಫುಲ್ ನೋಡ್ರಿ ಬಿಡ್ರಿ ಇಲ್ಲಿ ಹನುಮಂತನ ಮೂರ್ತಿಗೆ ಇರ್ತದಾರಿ ಅವ್ರು ನಮ್ಮ ಜೊತೆ ಬಂದಾರ ಇನ್ನೂ ಬಂದಿಲ್ರಿ ರೋಹಿತ ನಾವು ಬಂದ್ರಿ ಇನ್ನು ಉಳ್ಕಿದವ್ರು ಇನ್ನೂ ತಳಗದಾರಿ ಸುಸ್ತಂತ್ರು ಆಗತೈತ್ರಿ ಕರಿ ಹತ್ತರಿ ನಮಗೇನು ರೂಢಿ ಐತ್ರಿ ನೋಡ್ಬೋದ್ರಿ ಹೆಟ್ ಮಸ್ತ್ ಐತ್ರಿ ಪಾಯಿಂಟ್ ನೋಡ್ರಿ ಹೆಂಗಿದ್ರಿ ಪೂರ್ತಿ ತೆಗ್ನ್ಯಾಗ ಬಗ್ಗೆ ಹೋಗೋದೈತ್ರಿ ಇಲ್ಲಿ ನೋಡ್ಬೋದ್ರಿ ನೀವು ಹೆಂಗಿತ್ತ ನೋಡ್ರಿ ನಾವೀಗ ದೇವ್ರ ಗುಡಿಗೆ ಬಂದ್ರಿ ಚೌಧರಿ ಹಿಂಗೈತಿ ನೋಡ್ರಿ ದೇವ್ರ ಗುಡಿ ಆಂಜನೇಯ ಟೆಂಪಲ್ ಆಂಜನಾದ್ರಿ ಕಾಯಿ ಹೊಡಿದಾರ ಹಿಂಗ್ ಪೂಜೆ ತರ ಐತಿ ಈ ಕಡೆಯಿಂದನ ಒಳಗೆ ಲೈನ್ ಹಚ್ಚೋದೈತಿ ನೋಡ್ರಿ ದೇವ್ರ ಗುಡಿ ನೋಡ್ರಿ ಮೇಲಿಂದ ಪೂರ್ತಿ ವ್ಯೂ ರಂಗಣ್ಣಗಳು ಫುಲ್ ಅಂತ ಫುಲ್ ಅದಾರಿ ನಮ್ಮ ರಂಜನ್ಗಂತೂ ಸಾಕಿ ಇದ್ರಿ ಇಲ್ಲಿ ಹಿಂಗೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಭಾರಿ ಅಂದ್ರೆ ಭಾರಿ ರೀ ಇಲ್ಲೇ ನೋಡ್ರಿ ಆಂಜನೇಯ ಹುಟ್ಟಿದ ಸ್ಥಳ ರೀ ಇದ ಆಂಜನಾದ್ರಿ ತಂದ ಇಲ್ಲೇ ದೇವ್ರ ಗುಡಿ ಐತ್ರಿ ಇದ ನೋಡ್ಬೋದ್ರಿ ಅಟ್ ಹೈಟ್ ಐತಿ ಅಂದ ಫುಲ್ ಅಂದ್ರೆ ಫುಲ್ ಈಗ ಮ್ಯಾಲ ಬಂದ್ರಿ ಈಗ ದರ್ಶನ ಮಾಡಿ ಮತ್ತೆ ತಳಗ ಹೋಗೋಣ ಅಲ್ಲಿಂದ ಮತ್ತೆ ಗೋಕಾಕ್ ಹೋಗ್ಬೇಕ್ರಿ ನಾವು ಬರೀ ಹೋಗೋಣ राम 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 जय श्री राम की जय हनुमान की ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಸ್ತ್ ಐತಿ ನೋಡ್ರಿ ಇಲ್ಲಿ ತೆಂಗಿನಕಾಯಿ ನೀರು ಇದು ಮಾಡಿದ್ರಿ ತೆಂಗಿನಕಾಯಿ ಹೊಡ್ಸಿದ್ರಿ ಅದು ಆಯುಧನೇ ಆ ಕಲ್ಲು ಬುಡಕ್ಕೆ ನೀರು ಅದಾವ್ರಿ ಸಮುದ್ರನಾಗಿಂದ ಆಯುಧನಾಗಿಂದ ಕಲ್ಲು ಅಂತ ಎಲ್ಲಾಡಕೈತಿ ನೋಡ್ರಿ ಸೇತುವೆ ಕಲ್ಲು ನೋಡ್ರಿ ಅದ ರಾಮ ಸೇತುವೆಯನ್ನು ಕಟ್ಟಲು ಬಳಸಿದ ಕಲ್ಲು ಏನು ಮಸ್ತ್ ಐತ್ರಿ ಆಂಜನಾದ್ರಿ ಬೆಟ್ಟ ಭಾರಿ ಅಂದ್ರೆ ಭಾರಿ ಐತ್ರಿ ಎಲ್ಲಾರು ಬಂದು ವಿಸಿಟ್ ಕೊಟ್ಟ ಹೋಗ್ರಿ ಪ್ಲೇಸ್ ಮಾತ್ರ ಏಕ್ ನಂಬರ್ ಐತ್ರಿ ಏನೈತ್ರಿ ಪ್ಲೇಸ ನೋಡ್ಬೋದ್ರಿ ಇಲ್ಲಿಂದ ಪಾಯಿಂಟ್ ಅಂತೂ ಏನು ಕನ್ಸೋದೈತ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಹಂಗೆ ಐತ್ರಿ ಎಲ್ಲ ಅದಾವ್ರಿ ಬಂದು ವಿಸಿಟ್ ಕೊಡ್ರಿ ಆಂಜನೇಯ ದೇವ್ರ ಗುಡಿಗೆ ಆಂಜನಾದ್ರಿಗೆ ಭಾರಿ ಅಂದ್ರೆ ಭಾರಿ ಪಾಯಿಂಟ್ ಐತ್ರಿ ದೇವ್ರು ಅಟ್ಟೆ ಸತ್ ಐತ್ರಿ ಮತ್ತು ಅದ್ರ ದೇವ್ರು ಇಲ್ಲೇ ಜನಿಸಿದೈತ್ಲಕ್ರಿ ಆಂಜನೇಯ ಹುಟ್ಟಿದ ಸ್ಥಳ ರೀ ಇದೆ ಮತ್ತು ಅಯೋಧ್ಯೆ ಅದಕ್ಕೆ ಕಲ್ಲು ಇತರ ಕಲ್ಲು ಐತ್ರಿ ರಾಮ ಸೇತುವೆ ನಿರ್ಮಾಣ ಮಾಡಿದ ಮುಂದೆ ಅದಕ್ಕೆ ಕಲ್ಲು ಐತ್ರಿ ನೋಡ್ಬೋದ್ರಿ ಇಲ್ಲಿ ಮಂಗನ ಅದನ್ರಿ ನೋಡ್ಬೋದ್ರಿ ನೀವು ಗಣಪತಿ ಗತ್ತೆ ಸ್ಟ್ಯಾಚು ಐತಿ ನೋಡ್ರಿ ಕಲ್ಲು ಮೇಲೆ ಸೇಮ್ ಗಣಪತಿ ಮೂಡೈತಿ ನೋಡ್ರಿ ಅಲ್ಲಿ ಅಲ್ಲಿ ಕಾಣತಿತ್ಲ ಸುತ್ತಮುತ್ತಲು ಎಲ್ಲಾ ಕಲ್ಲ ಅದಾವ ಏಕ ನೋಡ್ರಿ ಇಲ್ಲಿ ಎಲ್ಲಾ ಗುಡ್ಡ ಐತಿ ನೋಡ್ರಿ ಫುಲ್ ಗುಡ್ಡ ಅಂದ್ರೆ ಗುಡ್ಡ ದೇವ್ರ ಗುಡಿ ರೀ ಅಲ್ಲಿಂದ स्टेप्स इळत बरोद्री एअर बरोद्री इळिद्री गुड हँगित नोड्री जसं आपण फिल्म्स वगैरे मध्ये पाहतो आणि आपण आपल्या पौराणिक कथेमध्ये सुद्धा ऐकलेलं आहे की राम सेतूचा दगड हा पाण्यावरती तरंगतो तो तिथे तो दगड ठेवलेला आणि तो पाहून खरोखर मनाला एवढं छान वाटलं इतकं मस्त वाटलं एकदम ज्याला आपण म्हणतो की साक्षात असं वाटलं की प्रभू श्री रामाचे आणि हनुमानजीचे दर्शन झाले असे या अंजनी गडावरती आज येऊन जे मनाला जी प्रसन्नता मिळाली हे शब्दात सांगता येणार नाही खरंच सांगतो तुम्हाला एक वेळा हंपीला येऊन इथे दर्शन नक्की द्यावे आणि आपल्या हनुमानजीचं जे अस्तित्व आहे हे आपण स्वतः आपल्या डोळ्यांनी बघावे जय श्रीराम जय श्रीराम ಈಗ ನಾವು ಅಲ್ಲಿ ಹೊಂಟಿದ್ರಿಪ್ಪ ಅಂದ್ರೆ ಹೊಳ್ಳಿ ಅಂಜನಾದ್ರಿ ಗುಡಿದಿಂದ ಹೊಳ್ಳಿ ಊರಿಗೆ ಹೋಗ್ಬೇಕಲ್ರಿ ಅದಕ್ಕೆ ಹೊಂಟಿದ್ದು ಬರ್ರಿ ಅಂತಿಂತು ನಾವು ಮ್ಯಾಲೆ ಬಂದವ್ರಿ ಏನೋ ನಮ್ಮ ಹಿಂದಿದ್ದವ್ರ 3-4 ಮಂದಿ ಬಂದಿಲ್ರಿ ಬರೀ ಹೋಗುನತ್ತ ಹೋಗಿ ಏನೋ ತಿಂದಾಗಿಂದ ಊರಿಗೆ ಹೋಗುನತ್ ಬರ್ರಿ ನಮ್ಮ ರೈತನ ಅಂತೂ ಹೆಂಗೆ ಕನ್ನ ನೋಡ್ರಿ ಒಂದೊಂದ ತಾಸ ಅರ್ಧ ತಾಸು ತಗೋತಾರಿ ಇಳಿತ್ ಮುಂದೆ 5ರಿಂದ 10 ನಿಮಿಷ ನೋಡ್ರಿ ಬಾವು ಇಳಿದ್ ಹೋದ್ರಿ ಇವ್ರು ಹತ್ತದ ಮುಂದೆ ಬಾ ತ್ರಾಸ ಆಗ್ತೈತ್ರಿ ನಮ್ಮಂತವ್ರಿಗೆ ಅಲ್ರಿ ಸ್ವಲ್ಪ ಗಡ್ಡುಗಿ ಬೀಳ್ತಾರ ಅವ್ರಿಗೆ ಬಾ ತ್ರಾಸ ಐತ್ರಿ ನಮ್ಮ ರೈತನ ಅಂತಾರ ಅಂದ್ರೆ ಹಿಂಗ ಬಾವು ಹಾರಿ ಹೋಗ್ತಾರಿ ನೋಡ್ರಿ 1 hour later. ಬರೀ ಅಲ್ಲಿಂದ ಗುಡ್ಡ ಹಾಕಿ ನಾವು ಇಲ್ಲಿ ಬಂದಿದ್ರಪ್ಪ ಅಂದ್ರೆ ಎಲ್ಲಾರು ಕಬ್ಬಿನ ಹಾಲು ಕುಡಿಯಾಕ ಬಂದಿದ್ರು ಕಬ್ಬಿನ ಹಾಲು ಕುಡ್ದ ಸಿದ್ಧ ಊರಿಗೆ ಹೋಗೋಣ ಬರೀ ಸಿಗೋಣ ನಿಮಗೆ ಅನ್ನಕ್ಕೆ ಅನ್ನ ಅದೇ ಏನೋ ಇಲ್ಲಿ ಜೈ ಶ್ರೀರಾಮ್